ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ತೇಜ್ ಪವನ್ ಲಾಗ್ಸ್. ಸೊ ಇದು ನಂದು ಫಸ್ಟು ವೀಡಿಯೋ ಡ್ರಾ ಮಾಡ್ತಿರೋದು ರಂಗೋಲಿಯಲ್ಲಿ. ಅದು ಗಂಗಮ್ಮ ತಾಯಿನ. ಸೊ ನಂಗೆ ಗಂಗಮ್ಮನ ಜಾಸ್ತಿ ಇಷ್ಟ. ಸೊ ಅದು ನಮ್ಮ ಮನೆ ದೇವ್ರು ಕೂಡ. ಸೊ ನಾನು ಇವತ್ತು ಡ್ರಾ ಮಾಡ್ತಿದ್ದೆ ರಂಗೋಲಿಯಲ್ಲಿ. ಸೊ ಯಾರೂ ಸ್ಕಿಪ್ ಮಾಡ್ದಿರ ನೋಡಿ ನಾನು ಹೆಂಗೆ ಡ್ರಾ ಮಾಡ್ತೀನಿ ಅಂತ. ಅರೌಂಡ್ 2.5 hour ತೊಗೊಂಡೆ ಇದು ನನ್ನ ಹಾರ್ಟ್ನ ಡ್ರಾ ಮಾಡೋಕ್ಕೆ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಈ ವಿಡಿಯೋ ತೊಗೊಳಕ್ಕೆ ಕಾರಣ ಏನಪ್ಪ ಅಂದರೆ, ನಾನು ಆ್ಯಕ್ಚುಲಿ ವಾಟರ್ ಮೇಲೆ ಹಾಕಬೇಕು ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ನಾನು ಒಂದು ಸಲ ರಂಗೋಲಿನ ನೆಲದ ಮೇಲೆ ಹಾಕಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಿಜ ಚೆನ್ನಾಗಿ ಬಂತು. ನೀವೇ ನೋಡ್ಬೋದು ರಂಗೋಲಿ ಹೆಂಗೆ ಬರ್ತಿದೆ ಅಂತ. ಸೊ ಕಲರ್ಸ್ ಆಗಲಿ, ಡೀಟೇಲಿಂಗ್ ಆಗಲಿ. ಸೊ ನಾನು ಗಂಗಮ್ಮ ತಾಯಿನ ಈ ನೆಲದ ಮೇಲೆ ಹಾಕಿದ್ರೆ ಹೆಂಗೆ ಕಾಣುತ್ತೆ ಅಂತ ಟ್ರೈ ಮಾಡಿದೆ. ನಿಜ ಸೂಪರಾಗಿ ಬಂದಿತ್ತು. ನಾನು ಆಲ್ರೆಡಿ ಒಂದು ಫೋಟೋನ ತೊಗೊಂಡಿದ್ದೆ ಗಂಗಮ್ಮ ತಾಯಿನ. ಸೇಮ್ ಅದೇ ರೀತಿ ನಾನು ಡ್ರಾ ಮಾಡಿದೆ. ಅರೌಂಡ್ 2.5 hour ತೊಗೊಂಡೆ ಈ ಹಾರ್ಟ್ನ ಬಿಡ್ಸೋಕ್ಕೆ. ಸೊ ಪ್ಲೀಸ್ ನೀವು ಸಪೋರ್ಟ್ ಇರಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಗಾಡ್ನ ನಾನು ರಂಗೋಲಿ ಮೇಲೆ ಹಾಕಬೇಕಾ, ಇಲ್ಲಾಂದರೆ ಡ್ರಾ ಮಾಡಬೇಕಾ, ಏನು ಮಾಡಬೇಕಂತ ನಂಗೆ ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಏನಕ್ಕಪ್ಪ ಬಂತು ಅಂದರೆ, ಆ್ಯಕ್ಚುಲಿ ನಾನು ಬೇರೆ ಯಾವುದನ್ನ ದೇವರನ್ನ ವಾಟರ್ ಮೇಲೆ ಹಾಕೋಣ ಅಂದ್ಕೊಂಡಿದ್ದೆ. ಫಸ್ಟು ನಾನು ಗಂಗಮ್ಮನೇ ವಾಟರ್ ಮೇಲೆ ಹಾಕೋಣ ಅಂದ್ಕೊಂಡಿದ್ದೆ. ಬಟ್ ಒಂದು ಸಲ ಡ್ರಾ ಮಾಡೋಣ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಸೊ ಆ್ಯಕ್ಚುಲಿ ಡೀಟೇಲಿಂಗ್ ಅದು ಸಖತ್ತಾಗಿ ಬಂತು. ಕಲರ್ ಕಾಂಬಿನೇಷನ್ ಆಗಲಿ, ಎಲ್ಲ ಆಗಲಿ ಸೂಪರಾಗಿ ಬಂತು. ಸೊ ನಾನು ಇದೇ ಥರ ಇನ್ನೂ ವೀಡಿಯೋಸ್ ನಿಮಗೆ ಹಾಕ್ತೀನಿ. ಪ್ಲೀಸ್ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಾನು ಆಲ್ರೆಡಿ ರೀಲ್ ಕೂಡ ಶೇರ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ, ನೀವು ನೋಡ್ಬೋದು. ಸೊ ನಾನು ನೆಕ್ಸ್ಟ್ ಇದೇ ಥರ ವೀಡಿಯೋ ಮಾಡಿದರೆ, ಸೊ ಆ ಡೀಟೇಲಿಂಗ್ ಎಲ್ಲ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಥರ ಅದನ್ನು ಗಂಗಮ್ಮನ ನಾನು ಈ ಬರೋ ಕಮಿಂಗ್ ನವರಾತ್ರಿಯಲ್ಲಿ ಡ್ರಾ ಮಾಡಿದರೆ, ಸೊ ಅದು ಡೀಟೇಲಿಂಗ್ ಮತ್ತು ಹಿಸ್ಟ್ರಿ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಾಟರ್ ಮೇಲೆ ಹಾಕಿ ಅದು ಡೀಟೇಲಿಂಗ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದೇ ರೀತಿ ಈ ಥರ ಸಪೋರ್ಟ್ ಮಾಡಿ ನಂಗೆ ಗಂಗಮ್ಮದ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಸೊ ನಿಮಗೂ ತಿಳಿಸ್ತೀನಿ. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನೇನು ಹಿಸ್ಟ್ರಿ ಇದೆಯೋ ಅದೆಲ್ಲ ತಿಳ್ಕೊಂಡು ಮಾಡ್ತೀನಿ. ಸೊ ಆ್ಯಕ್ಚುಲಿ ಒಬ್ಬರೇ ಹಾಕೋಕ್ಕೆ ನಿಜ ಸಖತ್ ಕಷ್ಟ ಇತ್ತು ರಂಗೋಲಿ. ಸೊ 2.5 hour ಟೈಮ್ ತೊಗೊಂಡು ನಿಮಗೆ ಜಸ್ಟ್ 5 ಇದರಲ್ಲಿ ನಾನು ನೋಡಿಸ್ತಿದ್ದೀನಿ ವೀಡಿಯೋ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಎಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಸೊ ಇದೇ ರೀತಿ ನಾನು ಇನ್ನೂ ಬೇಕಾಗಿರೋ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಗಂಗಮ್ಮನ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಎಷ್ಟು ಹೇಳಿದ್ರು ಸಾಕಾಗೋದು ಇಲ್ಲ, ಅಷ್ಟು ಪವರ್ಫುಲ್ ದೇವರು. ಸೊ ಹೆಣ್ಣು ದೇವರೇ ಜಾಸ್ತಿ ಪವರ್ ಅಂತ ನಾನು ಅಂದ್ಕೊತೀನಿ. ಬಿಕಾಸ್ ಪ್ರಪಂಚನೇ ಹೆಣ್ಣು. ಸೊ ನಂಗೆ ಗೊತ್ತಿರೋದು ಇಷ್ಟೇ. ಯು ಮೀನ್ ಆ್ಯಕ್ಚುಲಿ ನವರಾತ್ರಿಗಳಲ್ಲಿ 9 ದಿನದಲ್ಲಿ 9 ಶಕ್ತಿಗಳಿದೆ. ಸೊ ಎಲ್ಲ ಶಕ್ತಿ ಬಗ್ಗೆ ನಾನು ಕಮಿಂಗ್ ಲಾಗ್ಸಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಡೀಟೇಲಿಂಗ್ ಕೊಡ್ತೀನಿ, ಯಾವ ದಿನ ಯಾವ ದೇವ್ರದ್ದು ಏನು ವಿಶೇಷ ಅಂತ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಡೀಟೇಲಿಂಗ್ ನೋಡ್ಬೋದು ನಾನು ಹೆಂಗೆ ಮಾಡಿದ್ದೇನೆ ಗಂಗಮ್ಮ ಅಂತ. ನಾನು ಝೂಮಿಂದ ತೋರಿಸ್ತಿದ್ದೀನಿ ವೀಡಿಯೋ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ನಾನು ಹೆಂಗೆ ಮಾಡಿದ್ದೀನಿ ಅಂತ. ಸೊ ನಾನು ನಾರ್ಮಲ್ ಚಿಕ್ಕದಾಗಿ ತೇಜ್ ಪವನ್ ಲಾಗ್ಸ್ ಅಂತ ನಮ್ಮದು ಚಾನಲ್ ಹೆಸ್ರುಗಳನ್ನು ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಕಾಂಬಿನೇಷನ್. ಸೊ ಇದೇ ರೀತಿ ನಾನು ನಿಮಗೆ ನನ್ನ ಲಾಗ್ಸಲ್ಲಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಕೂಡ ಡ್ರಾ ಮಾಡಿ ತೋರಿಸೋದು, ಫುಡ್ ಲಾಗ್ಸ್ ಎಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರೋ ಥಿಂಗ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಸೊ ಇದೇ ರೀತಿ ಸಬ್ಸ್ಕ್ರೈಬ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಮುಂದೆ ಲಾಗ್ಸ್ಗೆಲ್ಲ. ಸೊ ನಾನು ರೀಲ್ ಮತ್ತು ನಂದು ವೀಡಿಯೋನ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾನು ಲಾಸ್ಟಲ್ಲಿ ಒಂದು ಝೂಮಿಂದ ಕೂಡ ನೋಡಿಸ್ತಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಸ್ಕಿಪ್ ಆಗ್ದಿರ ನೋಡಿಬಿಟ್ಟು ಲೈಕ್ ಮಾಡಿ. ಲೈಕ್ ಮಾಡ್ತಿಲ್ಲ, ಜಸ್ಟ್ ವ್ಯೂಸ್ ಮಾತ್ರ ಬರ್ತದೆ. ಪ್ಲೀಸ್ ವ್ಯೂಸ್ ಕೂಡ ಬರಬೇಕು, ಎಲ್ಲರೂ ನೋಡಬೇಕು, ಚಾನಲ್ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಸೊ ನೆಕ್ಸ್ಟ್ ವೀಡಿಯೋ ನಾನು ಏನಾದರೂ ಅಂತ ಒಂದು ದೇವರನ್ನ ನಾನು ಡ್ರಾ ಮಾಡಿದರೆ ಆ ಡೀಟೇಲಿಂಗ್ ಪೂರ್ತಿ ಕೊಡ್ತೇನೆ. ನಿಮಗೂ ಫುಲ್ ಒಂದು ನಾಲೆಜ್ ಬರುತ್ತೆ. ಇದು ಈ ಗಂಗಾಮಠ ಎಲ್ಲಿ ನೆಲೆಸಿದ್ದು ಎಲ್ಲ ಡೀಟೇಲಿಂಗಾಗಿ ನಿಮಗೂ ನಾಲೆಜ್ ನಾನು ತೊಗೊಂಡು ನಿಮಗೂ ಕೊಡ್ತೀನಿ. ಬಾಯ್.